ದೇಶದಲ್ಲಿ ಎಲ್ಲೆಲ್ಲೂ ಹಾಹಾಕಾರ, ಗೊಂದಲದ ವಾತಾವರಣ. ಮಧ್ಯಪ್ರಾಚ್ಯದಲ್ಲಿ ಹೆಚ್ಚುತ್ತಿರುವ ಉದ್ವಿಗ್ನತೆಯಿಂದ ಭಾರತದ LPG ಗ್ಯಾಸಿನ ಸರಬರಾಜಿನ ಬಗ್ಗೆ ಆತಂಕ ವ್ಯಕ್ತವಾಗಿದೆ. ಭಾರತದಲ್ಲಿ ಪ್ರತಿ ವರ್ಷ ಸುಮಾರು 3,13,00,000 ಮೆಟ್ರಿಕ್ ಟನ್ LPG ಅಗತ್ಯವಿದೆ. ಆದರೆ ಅದರಲ್ಲಿ ಕೇವಲ 1/3 ಭಾಗ ಮಾತ್ರ ದೇಶದಲ್ಲೇ ಉತ್ಪಾದನೆ ಆಗುವಂಥದ್ದು. ಉಳಿದ ಗ್ಯಾಸನ್ನು ಭಾರತ ವಿದೇಶಗಳಿಂದ ಆಮದು ಮಾಡಿಕೊಳ್ಳುತ್ತದೆ. ಭಾರತಕ್ಕೆ ಬರುತ್ತಿರುವ LPG ಗ್ಯಾಸಿನ ಬಹುಪಾಲು ಸ್ಟ್ರೇಟ್ ಆಫ್ ಹಾರ್ಮುಜ್ ಮಾರ್ಗದ ಮೂಲಕ ಸಾಗುತ್ತದೆ. ಈ ಪ್ರದೇಶದಲ್ಲಿ ಉದ್ವಿಗ್ನತೆ ಹೆಚ್ಚಿದರೆ ಗ್ಯಾಸಿನ ಹಡಗುಗಳ ಸಂಚಾರಕ್ಕೆ ಅಡಚಣೆ ಉಂಟಾಗಿ ಸರಬರಾಜಿನಲ್ಲಿ ವಿಳಂಬವಾಗುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ರಿಫೈನರಿಗಳಿಗೆ LPG ಉತ್ಪಾದನೆ ಹೆಚ್ಚಿಸಲು ಸೂಚನೆ ನೀಡಿದ್ದು, ಮನೆಗಳಿಗೆ ಗ್ಯಾಸಿನ ಸರಬರಾಜು ನಿಲ್ಲದಂತೆ ಕ್ರಮ ಕೈಗೊಂಡಿದೆ. ಆದರೆ ಪರಿಸ್ಥಿತಿ ಮುಂದುವರಿದರೆ LPG ಬೆಲೆಯಲ್ಲಿ ಏರಿಕೆ ಸಂಭವಿಸುವ ಸಾಧ್ಯತೆ ಇದೆ ಎಂದು ತಜ್ಞರು ಎಚ್ಚರಿಕೆ ನೀಡಿರುವಂಥದ್ದು. ಎಲ್ಲ ಹಾಹಾಕಾರದ ಬಗ್ಗೆ, ಗೊಂದಲದ ವಾತಾವರಣದ ಬಗ್ಗೆ ನೀವೇನಂತೀರಿ? ಕಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿಯ ವಿಶೇಷ ವಿಡಿಯೋಗಳಿಗಾಗಿ SN ನ್ಯೂಸ್ ಕರ್ನಾಟಕವನ್ನು ಫಾಲೋ ಮಾಡ್ಕೊಳ್ಳಿ.